ಕಾಲುವೆ ನೀರು ಹರಿದು ಈರುಳ್ಳಿ ನಾಶ, ರೈತರ ಕಣ್ಣೀರು. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಹಾಗೂ ಹಿರೇವೊಡ್ಡಟ್ಟಿ ಗ್ರಾಮಗಳ ಬಳಿ ಭಾರೀ ಮಳೆಯಾಗಿದೆ. ಮಳೆಯ ಅವಾಂತರದಿಂದಾಗಿ ಕಾಲುವೆ ನೀರು ರಸ್ತೆ ಮಧ್ಯೆ ಹರಿದು ಹಲವು ರೈತರ ಈರುಳ್ಳಿ ನಾಶವಾಗಿದೆ. ರೈತರು ಈರುಳ್ಳಿ ಕಟಾವು ಮಾಡಿ ರಸ್ತೆ ಪಕ್ಕದಲ್ಲಿ ಹಾಕಿದ ರಾಶಿಗೆ ಕೆರೆಯ ಕಾಲುವೆ ನೀರು ಹರಿದು ಬಂದಿದೆ. ಪ್ಲಾಸ್ಟಿಕ್ ಹಾಗೂ ಕಸದ ರಾಶಿ ತುಂಬಿ ಕಾಲುವೆ ಬ್ಲಾಕ್ ಆಗಿರುವುದರ ಪರಿಣಾಮವಾಗಿ ಅಪಾರ ಪ್ರಮಾಣದ ನೀರು ರಸ್ತೆ ಮಧ್ಯೆ ಹರಿದು ಈರುಳ್ಳಿ ನಾಶವಾಗಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತರು ಕಣ್ಣೀರು ಹಾಕಿದ್ದಾರೆ. ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ ವರ್ಷಾನ್ಗಟ್ಲೆ ದುಡಿದ್ರಿ 300-350 ರೂಪಾಯಿ ಪಗಾರ ಕೊಟ್ಟು ಈ ನೀರ್ ಬಿಟ್ರ ಮತ್ತ ರೈತ ಏನ್ ಮುಂದಾಗ್ಬೇಕ್ರಿ? ಇದು ಏನಾಗೈತ್ರಿ? ಅಲ್ರಿ ನೋಡ್ರಿ, ಉಳ್ಳಾಗಡ್ಡಿ ಕಾಲುವೆ ನೀರ್ ಹತ್ತಿ ಇಷ್ಟು ಎಲ್ಲ ನೀರ 4 ಗಾಡಿ ಉಳ್ಳಾಗಡ್ಡಿ ರೀ ಇಷ್ಟು ನೀರಾಗ ನಿಂತೈತ್ರಿ. ಎಲ್ಲ ಹೆಚ್ಚಿದ್ರನ್ರಲ್ಲ ಈಗ ಹೆಚ್ಚಿ ಆಳ ಆರ್ಸಾಕತ್ತೇವ್ರಿ. ಈಗ ಮಾರ್ಕೆಟ್ ಕಳಿಸ್ತಿದ್ರಿ? ಮಾರ್ಕೆಟ್ ಕಳಿಸ್ಬೇಕಂತ ರೆಡಿ ಮಾಡಾಕತ್ತೀವಿ. ಮತ್ತೆ ಇಷ್ಟು ನೀರ ಯಾರು ಇದನ್ನ ಯಾರು ತಗೊಂತಾರ ಈಗ? ಮತ್ತೆ ಹೆಂಗ್ರಿ ಈಗ ಅದಕ್ಕೆ ಏನ್ ಮಾಡ್ತಾರ ನೋಡ್ರಿ ಮತ್ತೆ ಪರಿಹಾರನ. ನಿಮ್ಮ ಹೆಸರು ಯಾಕಾರ? ಜಯಶ್ರೀ ಬಸಪ್ಪ ಸರ್. ನೀರೆಲ್ಲ ಅಲ್ಲಿ ದೊಡ್ಡ ರಾಶಿ ನಡಿ ಅಲ್ಲಿ ಹೋಗೋ ದೊಡ್ಡ ರಾಶಿ. ಹ್ಞೂನ್ರಿ. ಮತ್ತೆ ವರದಿ ಮಾಡೋದ್ರಿ ಇದನ್ನ. ಈ ಉಳ್ಳಾಗಡ್ಡಿ ಹೊಲದಾಗ ತೊಗೊಂಬಂದು ರಾಶಿ ಮಾಡಾಕತ್ತೀವಿ. ಈ ಪರಿ ಕಾಲುವೆ ನೀರು ತೊಗೊಂಬಂದು ಇಲ್ಲಿ ಹಿಂಗತ್ತೆ ಮಾಡಿದ್ದಾರೆ. ಈ ಸರ್ಕಾರನೇ ಇದಕ್ಕೆ ಹೊಣವಾರಿ. ಇದಕ್ಕೆ ಸರ್ಕಾರನೇ ಪರಿಹಾರ ಕೊಡಬೇಕು. ಏನಾಗೈತ್ರಿ? ಉಳ್ಳಾಗಡ್ಡಿ ಎಲ್ಲ ರಾಶಿ ಒಕ್ಕಿ ಮಾಡಿದ್ವಿ. ಇದನ್ನ ಮಾಡಿ ಇದನ್ನ ನೀರು ಕಾಲುವೆ ನೀರು ಪೂರ ರೋಡಲ್ಲಿ ಬಂದು ಕನ್ನದಲ್ಲಿ ಹೊಕ್ಕೊಂಡಿದೆ. ಕನ್ನದಲ್ಲಿ ಹೊಕ್ಕೊಂಡಿದ್ದಕ್ಕೆ ಎಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ. ಹಾಳಾಗಿದ್ದಕ್ಕೆ ಇದಕ್ಕೆಲ್ಲ ಸರ್ಕಾರನ ಹೊಣೆಯಾರ. ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡಬೇಕು. ನಿಮ್ಮ ಹೆಸರು? ಶ್ರೀಕಾಂತ್ ಸಿದ್ದಪ್ಪ ಪೇಟಿ.